ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ವಿಡಿಯೋ. ಗೈಸ್, ನಾನಿವಾಗ ಪ್ರೆಸೆಂಟು ಚಿಕ್ಕಮಂಗ್ಳೂರಿಂದ ದಾಟಿ ಕಡೂರಿಗೆ ಬಂದಿದ್ದೀನಿ. ಏನಕ್ಕಂತಂದರೆ ಬೆಂಗಳೂರು ಹೋಗಬೇಕು, ಯಾಕಂದರೆ ಬೇರೆ ಬೇರೆ ಕಂಟೆಂಟ್ಗಳು ಶೂಟ್ ಮಾಡೋದೆಲ್ಲ ಇದೆಯಲ್ಲ, ಹಾಗಾಗಿ ನಾನು ಕಡೂರಿಗೆ ಬಂದಿದ್ದೀನಿ. ಕಡೂರಲ್ಲಿ ನೋಡಿ ಏನು ಮಾಡ್ತಿದ್ದೀನಿ, ಟ್ರೈನಿಗೋಸ್ಕರ ಕಾಯ್ತಿದ್ದೀನಿ ಗುರು, ಅಷ್ಟೇ. ಸೊ ಟ್ರೈನ್ ನಮಗೀಗ 1:15 ಇರೋದು. ನಾನು ಲಾಸ್ಟ್ ಟೈಮ್ ಜೀವನ್ ಜೊತೆ ಬಂದಾಗಲೂ 1.5 ಗಂಟೆಗೆ ಹೋಗಿದ್ದು ಟ್ರೈನ್ ಇರೋದು. ಹಂಗಾಗಿ ನಾನು ಮಾರ್ನಿಂಗ್ 10:30 ಒಂದು ಟ್ರೈನ್ ಬರುತ್ತೆ, ಅದಕ್ಕೆ ಹೋಗ್ಬೋದಾಯಿತು. ಬಟ್ ಆ ಟ್ರೈನು ಸಿಕ್ಕಾಪಟ್ಟೆ ಮಾರ್ನಿಂಗ್ ಆಗಿರೋದ್ರಿಂದ ರಶ್ ಸಿಕ್ಕಾಪಟ್ಟೆ ಇರುತ್ತೆ. ಆ ರೀಸನ್ನಿಂದ ನಾನು ಈಗ 1:15 ಟ್ರೈನಿಗೆ ಹೋಗೋಣ ಅಂತ ಅಂದ್ಕೊಂಡು ಬಂದಿರೋದು. ಪ್ರೆಸೆಂಟ್ ಇಲ್ಲಿ ನೋಡಿ ರೈಲ್ವೆ ಸ್ಟೇಷನ್ ಹೆಂಗಿದೆ. ಈ ಜಾಗ ಪೂರ್ತಿ ಸೈಲೆಂಟಾಗಿದೆ. ನಾವು ಈ ಜಾಗ ಆಲ್ಮೋಸ್ಟ್ ಸೈಲೆಂಟಾಗಿ ಇರುತ್ತೆ ಗಸ್. ನಾವು ಮೆಜೆಸ್ಟಿಕ್ಕಿಗೆ ಹೋಗ್ಬಿಟ್ರೆ ಸಾಕು, ಸಿಕ್ಕಾಬಿಟ್ಟೆ ರಶ್ಶು. ಮೆಜೆಸ್ಟಿಕ್ಕಿಗೆ ಹೋಗ್ತೀನಲ್ಲ, ಟ್ರೈನ್ ಇಳಿದಾದ್ಮೇಲೆ ಆಚೆಗೆ ಬರೋಕ್ಕೆ ಕಷ್ಟಪಡಬೇಕು, ಒಂದು ಸಾಹಸನೇ ಅಂತಲೇ ಅಂದ್ಕೊಳ್ಬೋದು. ಅಷ್ಟು ಆ ರೇಂಜಿಗೆ ಇರುತ್ತೆ ಇಲ್ಲಿ ಆ ಮೆಜೆಸ್ಟಿಕ್ಕಲ್ಲಿ. ಪ್ರೆಸೆಂಟು ಕಡೂರಂತೂ ಬಯಲುಸೀಮೆ ಥರ ಅಲ್ವಾ, ಸಿಕ್ಕಾಬಿಟ್ಟೆ ಬಿಸಿಲು ಗುರು. ಚಿಕ್ಕಮಂಗ್ಳೂರಲ್ಲಿ ಆ ರೇಂಜಿಗೆ ಬಿಸಿಲಿದೆ ಅಂದಮೇಲೆ ಇಲ್ಲಿ ಕಡೂರಲ್ಲಿ ಬಿಸಿಲು ಇಲ್ದಲೇ ಇರುತ್ತಾ, ಸಿಕ್ಕಾಬಿಟ್ಟೆ ಬಿಸಿಲಿದೆ. ಟೆಂಪ್ರೇಚರ್ ಓಪನ್ ಮಾಡಿದ್ರೆ ನೆಕ್ಸ್ಟ್ ಲೆವೆಲ್ ಇದೆ. ಬ್ಯಾಗಲ್ಲಿ ಫೋನ್ ಇದೆ, ನಾನು ಇಲ್ಲಿ ನೋಡಿ ಹಿಂದೆ ಬ್ಯಾಗಲ್ಲಿ ಫೋನ್ ಇಟ್ಟಿದ್ದೀನಿ, ಹಾಗಾಗಿ ತೋರ್ಸೋಕ್ಕಾಗಲ್ಲ. ಆ ಜಾಗಕ್ಕೆ ಹೋಗ್ತಾ ಇದ್ದೀನಿ, ಫ್ರಂಟ್ ಸೀಟು. ಯಾಕಂದರೆ ಇಲ್ಲಿ ಬುಕ್ ಮಾಡ್ಕೊಂಡು ಹೋಗೋ ನೆಸೆಸಿಟಿ ಇಲ್ಲ, ವೀಕ್ ಡೇಸ್ ಅಲ್ವಾ, ಹಂಗಾಗಿ ಟ್ರೈನೆಲ್ಲ ಖಾಲಿನೇ ಇರುತ್ತೆ. ಆ ರೀಸನ್ನಿಂದ ನಾನು ಹಂಗೇ ಹೋಗ್ತಾಯಿದ್ದೀನಿ. ಅಲ್ಲಿ ಮುಂದೆ ಒಂಚೂರು ನೆರಳು ಇದೆಯಲ್ಲ, ಆ ಜಾಗದಲ್ಲಿ ಹೋಗಿ ಫ್ರಂಟ್ ಸೀಟು ಟ್ರೈನಿಂದ ಒಂದೆರಡು ಲಾಸ್ಟ್ ಸ್ಟಾರ್ಟಿಂಗಿಂದ 3 ಬಗ್ಗೆ ಒಳಗೆ ಸೀಟ್ನ ಹುಡ್ಕೊಂಡು ಕೂರಬೇಕು. ಇನ್ನು ನನಗೆ 1.25 ಗಂಟೆ ಟೈಮ್ ಇದೆ ಗೈಸ್, ಆಲ್ಮೋಸ್ಟ್ 3.25 ಗಂಟೆ ಟೈಮ್ ಇದೆ ಟ್ರೈನಿಗೋಸ್ಕರ. ಇಲ್ಲಿ ನೋಡಿ, ಇಲ್ಲೂ ಅಷ್ಟೇ ಈ ಅಣ್ಣ ಯಾರೋ ವೆಯ್ಟ್ ಮಾಡ್ತಿದ್ದಾರೆ, ಕೆಲಸಕ್ಕೆಲ್ಲ ಹೋಗಿ ಬಂದಿರಬೇಕೇನೋ, ಹಂಗಾಗಿ. ಸೊ ಬನ್ನಿ, ಟ್ರೈನು ಇನ್ನೂ 3.25 ಗಂಟೆ ಇದೆ ಬರೋದಕ್ಕೆ. ಅಲ್ಲಿ ತನಕ ಅಲ್ಲಿ ಹೋಗಿ ಆರಾಮಾಗಿ ಕೂರೋಣ. ಎಲೆಕ್ಟ್ರಿಕಲ್ ಗೂಡ್ಸ್ ಇದು ಗಾಡಿ. ಫ್ರಂಟ್ ಹೆಂಗಿದೆ ನೋಡಿ, ಇದ್ದು ಶೇಪೇ ಒಂಥರ ಡಿಫ್ರೆಂಟ್ ಆಗಿದೆ ಅಲ್ಲ. ನಾನು ಇದೇ ಫಸ್ಟ್ ಮಾಡ್ತಾರೆ ಈ ಥರ ಶೇಪ್ ಇರೋ ಟ್ರೈನನ್ನು. ಈ ಇದಿರುತ್ತಲ್ಲ ಗೈಸ್, ಇಂಥ ಗಾಡಿಗಳು ಗೂಡ್ಸ್ ಗಾಡಿ ಸಿಕ್ಕಾಪಟ್ಟೆ ಲೆಂತ್ ಇರುತ್ತೆ ಮಾತ್ರ. ನೋಡಿ ಅಲ್ಲಿಂದ ನೋಡಿ ಅಷ್ಟು ದೂರ ಹೋಗ್ತಿದ್ಯಾ, ಅಲ್ಲಿಂದ ಇಲ್ಲಿ ನೋಡಿ ಇಲ್ಲಿ ಇನ್ನೂ ಹೋಗ್ತಾನೇ ಇದೆ, ಅದು ಇನ್ನೂ ಹೋಗ್ತಾನೇ ಇರುತ್ತೆ ಗೈಸ್. ಅದು ಅಷ್ಟು ಮಿನಿಮಮ್ ಅಂದರೆ ಎಷ್ಟು ಬೋಗಿ ಇರುತ್ತಪ್ಪ. ಸ್ಟಾರ್ಟಿಂಗಿಂದ ಎಣಿಸ್ಬೇಕಾಯ್ತು ಬೋಗಿಗಳು ಎಷ್ಟಿದೆ ಅಂತ ಈ ಟ್ರೈನಲ್ಲಿ. ನಾನು ಎಣಿಸ್ತಿಲ್ಲ, ಮಿಸ್ ಆಗೋಗ್ಬಿಟ್ಟು. ಆಲ್ಮೋಸ್ಟ್ ಈಗ 200 ಮೀಟರ್ ಅಷ್ಟು ದೂರ ಆಗಿದೆ ಅನಿಸುತ್ತೆ ಟ್ರೈನು. ಬಟ್ ಇನ್ನೂ ಆ ಟ್ರೈನ್ ಹೋಗ್ತಾನೇ ಇದೆ ನೋಡಿ. ಜಾಗ ಇನ್ನೂ ಎಷ್ಟು ದೂರ ಇದೆ ನೋಡಿ, ಮಿನಿಮಮ್ ಒಂದು ಅರ್ಧ ಕಿಲೋಮೀಟ್ರ್ ಅಷ್ಟು ದೂರ ಇದೆಯಾ ಅಂತ ಇದು ಟ್ರೈನು. ಅಷ್ಟಕ್ಕೊಂದು ಉದ್ದ ಇದೆ ಟ್ರೈನ್ ಇದು. ಮುಂದೆ ಹೋಗ್ಬೇಕು ಅಂತಾನೆ ಹಿಂದೆ ನ್ಯಾವಿಗೇಟ್ ಮಾಡೋಕ್ಕೆ ಇನ್ನೊಬ್ರು ಪೈಲಟ್ ಕೊಡ್ತಾರೆ. ನೋಡಿ ಒಬ್ಬ ಎಷ್ಟು ಸಿಕ್ಕಾಪಟ್ಟೆ ದೂರ ಐತೆ ಇದು. ಕಡೂರಲ್ಲಿ ಇದೆಯಲ್ಲ, ಯಾವ ಥರ ಅಂದರೆ ಪ್ಲಾಟ್ಫಾರ್ಮ್ ಟಿಕೆಟ್ ಏನು ಇಲ್ಲ ಗೈಸ್ ಇದಕ್ಕೆ. ಆಲ್ಮೋಸ್ಟ್ ಎಲ್ಲ ಬೆಳಗ್ಗೆನೇ ಎದ್ದಾಗ ಇಲ್ಲಿ ಜನಗಳೆಲ್ಲ ಇಲ್ಲೇ ವಾಕ್ ಮಾಡ್ತಿರ್ತಾರೆ, ಅದ್ರ ಬಗ್ಗೆ ಏನು ತಲೆನೇ ಕೆಡ್ಸ್ಕೊಳ್ಳಲ್ಲ. ಮತ್ತು ನಾನಿರೋ ಜಾಗದಲ್ಲೂ ಅಷ್ಟೇ ಪ್ಲಾಟ್ಫಾರ್ಮ್ ಟಿಕೆಟ್ ಏನು ಕೇಳಲ್ಲ ಅನಿಸುತ್ತೆ ಕಡೂರಿಗೆ. ಯಾರು ಬೇಕಾದ್ರೂ ಹಿಂಗೆ ಬರೋದು ಹೋಗೋದು, ಅಷ್ಟು ಸ್ಟ್ರಿಕ್ಟ್ ಇಲ್ಲ ಅಂತ ನಾನು ಹೇಳ್ತಿರೋದು ಕಡೂರಲ್ಲಿ. ಬೇಡ ಬಿಡಿ, ಇದ್ರೂ ಏನು ಪ್ರಯೋಜನ ಇಲ್ಲ. ಬಟ್ ದೊಡ್ಡ ಜಂಕ್ಷನ್ಗಳಲ್ಲಿ ಮಾತ್ರ ಸಿಕ್ಕಾಪಟ್ಟೆ ಸ್ಟ್ರಿಕ್ಟ್ ಇರುತ್ತೆ. ಒಂದ್ಸರಿ ನನಗೊಂದ್ಸರಿ ಲಾಕ್ ಹೊಡ್ಕೊಬಿಟ್ಟು 300 ರೂಪಾಯಿ ಫೈನ್ ಹಾಕಿದ್ರು. ನನಗೆ ಗೊತ್ತಿರಲಿಲ್ಲ ಅಷ್ಟು ಒಂದು ಟೈಮಲ್ಲಿ. ಅದು ನಾನು ಫಸ್ಟ್ ಟೈಮ್ ಬೆಂಗಳೂರು ಹೋಗಿದ್ನಲ್ಲ, ಆವಾಗ ಟ್ರೈನ್ ಒಳಗೆ ವೀಡಿಯೋ ಶೂಟ್ ಮಾಡೋಣ ಅಂತೇಳಿ ಹೋಗಿದ್ದೆ. ಆವಾಗ ಪ್ಲಾಟ್ಫಾರ್ಮ್ ಟಿಕೆಟ್ ತೊಗೊಳ್ಬೇಕು ಅಂತ ಹೇಳಿದ್ರು. ಆವಾಗ ನಾನೇನು ಮಾಡಿದ್ದೆ, ನನಗೆ ಗೊತ್ತಿರಲಿಲ್ಲ ಪ್ಲಾಟ್ಫಾರ್ಮ್ ಟಿಕೆಟ್ ತೊಗೊಳ್ಬೇಕು ಅಂತೇಳಿ. ಹಂಗಾಗಿ ನಾನು ಹಂಗೆ ಹೋಗ್ಬಿಟ್ಟು ವೀಡಿಯೋ ಶೂಟ್ ಮಾಡ್ತಿದ್ದೀನಿ. ಶೂಟ್ ಮಾಡಿ ವಾಪಸ್ ಬರೋ ಟೈಮಲ್ಲಿ ಕಾಣಿಸ್ಕೊಬಿಟ್ಟ ಗುರು. ಸಡನ್ನಾಗಿ ಹಾಕೊಂಡ ನೋಡ್ರಿ 300-400 ರೂಪಾಯಿ ಚರ್ರಾಗಿ ಕಿತ್ಕೊಂಡ್ಬಿಟ್ರು, ಫೈನ್ ಹಾಕ್ಬಿಟ್ರು. ಇದೊಂದು ಇನ್ಸಿಡೆಂಟ್ ನಡೆದಿದೆ. ಮತ್ತು ನಾವು ಇನ್ನೂ ಸುಮಾರು ಟ್ರೈನ್ ಇನ್ಸಿಡೆಂಟ್ಗಳೆಲ್ಲ ನನಗೆ ಸಿಕ್ಕಾಪಟ್ಟೆ ನಡೆದಿದೆ. ಇದು ಕರೆಕ್ಟ್ ಇಲ್ಲಿ ನೋಡಿ, 1, 2, 3, 4 ಹಳಿಗಳಿದೆ ಇದರಲ್ಲಿ. ಆದರೆ ಪ್ಲಾಟ್ಫಾರ್ಮ್ 2 ಇರೋದು ಗೈಸ್ ಟ್ರೈನಲ್ಲಿ. ಆ ಕಡೆ ಒಂದು, ಈ ಕಡೆ ಒಂದು ಅಷ್ಟೇ. ಇದು ಫಸ್ಟ್ನೇ ಪ್ಲಾಟ್ಫಾರ್ಮು, ಆ ಕಡೆದು ಸೆಕೆಂಡ್ನೇ ಪ್ಲಾಟ್ಫಾರ್ಮು. ಇನ್ನಿಗೋಸ್ಕರ ಈಗ ಕಾಯಬೇಕು, ಇನ್ನೂ 3.25 ಗಂಟೆ ಟೈಮ್ ಇದೆ. ಆಚೆಗೆ ಹೋಗಿ ಬರೋಣ ಅಂದರೆ ಬಿಸಿಲು. ಇದೇ ಜಾಗ ಇಲ್ಲಿ ನೋಡಿ, ನಾನು ಇರೋ ಜಾಗ ಪೂರ್ತಿ ತಣ್ಣಗಿದೆ ಗುರು, ಆರಾಮಾಗಿ ಬಿಸಿಲಿಲ್ಲ ಏನಿಲ್ಲ. ಸ್ವಲ್ಪ ಸಿಟ್ಟಿಂಗಿಗೆ ಆಪ್ಷನ್ ಇದ್ದರೆ ಚೆನ್ನಾಗಿರೋದು. ಸಿಟ್ಟಿಂಗ್ ಅಲ್ಲೆಲ್ಲ ಇದೆ, ಆ ಜಾಗದಲ್ಲಿ ಸಿಕ್ಕಾಪಟ್ಟೆ ಬಿಸಿಲಿದೆ. ಗಿಡ ಮರಗಳೆಲ್ಲ ಈ ಕಡೆ ಇಲ್ಲ. ಇದಾದರೆ ಗಿಡ ಎಲ್ಲ ಮರ ಇದೆಯಲ್ಲ ಈ ಕಡೆ ಬಾಗಿದೆ, ಹಾಗಾಗಿ ಈ ಜಾಗದಲ್ಲಿ ನೆರಳು ನನಗೆ. ಕೃಷ್ಣರಾಜನಗರ ಹಾಸನಿಗೆ ಹೋಗೋದು. ಬಿಸಿಲು ಜಾಸ್ತಿ ಆಗ್ಬಿಟ್ಟಿದೆ. ಈಗ ನಾನು ಏನಂದರೆ ಬೆಂಗಳೂರು ಹೋಗಿ ನನ್ನ ಮೇಯ್ನ್ ಕೆಲಸ ಇರೋದೇ ಎಪಿಡೆಮಿಕ್ ಸೌಂಡ್ನ ಪರ್ಚೇಸ್ ಮಾಡಬೇಕು. ನಾನು ಸಬ್ಸ್ಕ್ರಿಪ್ಷನ್ ತಗೊಳ್ಬೇಕು. ನಿಮಗೆ ಇನ್ನೂ ಗೋ ಸೀರೀಸ್ ಏನೇನೋ ಇದೆ, ಮತ್ತು ಇದು ಫಿಶರ್ಸ್ ಮ್ಯಾನಿಂದ ಎಲ್ಲ ಸುಮಾರು ವೀಡಿಯೋಗಳಿದೆ. ಅದೆಲ್ಲ ಇನ್ನೂ ಅಪ್ಲೋಡ್ ಮಾಡೋಕ್ಕೆ ತುಂಬ ಬಾಕಿ ಐತೆ. ಅದನ್ನೆಲ್ಲ ಅಪ್ಲೋಡ್ ಮಾಡಬೇಕು ಗುರು. ಅದು ಅಪ್ಲೋಡ್ ಮಾಡೋ ತನಕ ಅದಕ್ಕಿಂತ ಮುಂಚೆ ನಾನು ಮ್ಯೂಸಿಕ್ ಪರ್ಚೇಸ್ ಮಾಡಬೇಕು, ಅದು ಎಪಿಡೆಮಿಕ್ ಸೌಂಡ್ನ. ಟ್ರೈನಿಗೆ ಈಗ ನಮಗೆ ಆ ಕಡೆ ಸೈಡಿಂದ ಕಾಣ್ತಿದ್ದಿಲ್ಲ, ಆ ಸೈಡಿಂದ ಈ ಸೈಡಿಗೆ ಹೋಗುತ್ತೆ ನಮಗೆ.
ಬೆಂಗಳೂರು ಇರೋದು ಈ ಸೈಡು, ಹಿಂಗೆ ಹೋದರೆ ಹುಬ್ಳಿ ಸೈಡು. ಸೊ ಹಂಗಾಗಿ ನಾವು ಹಿಂಗೆ ಹೋಗ್ಬೇಕು ಕಡೂರಿಗೆ, ಬೆಂಗಳೂರಿಗೆ. ಈಗ ಈ ಕಡೆ ಏನಕ್ಕೆ ಹೋಗ್ತಿದ್ದೀನಿ ಅಂದರೆ ಗೈಸ್, ಮನೆಯಿಂದ ಆಚೆಗೆ ಬರೋಕ್ಕೆ ಏನೋ ಒಂಥರ ಬೇಜಾರಾಗುತ್ತೆ. ಒಂದು ಊರಿಂದ ಒಂದು ಊರಿಗೆ ಬರೋಕ್ಕೆ. ಮನೆ ಹತ್ರ ಇದ್ದಾಗ ಏನು ಖುಷಿ ಆಗುತ್ತೆ ಗೊತ್ತಾ, ನನ್ನ ಫ್ರೆಂಡ್ ಇರ್ತಾರೆ, ಮತ್ತು ನಮ್ಮ ಲಿಲಿಪುಟ್ ಫ್ರೆಂಡ್ಸ್ಗಳಿರ್ತಾರೆ, ಚಿರಂತು, ಋತ್ವಿಕ್ ಅವರೆಲ್ಲ ಇರ್ತಾರೆ, ಮತ್ತು ಅಪ್ಪ ಅಮ್ಮ ಮತ್ತು ಇನ್ನೂ ಫ್ರೆಂಡ್ಸ್ಗಳೆಲ್ಲ ಇರ್ತಾರೆ. ಆದರೆ ಇಲ್ಲಿಂದ ಬೆಂಗಳೂರು ಆದರೆ ನಾನು ಬೆಂಗಳೂರಲ್ಲಿ ಯಾರು ಅಷ್ಟು ಜನ ಫ್ರೆಂಡ್ಸೇ ಇಲ್ಲ ಜಾಸ್ತಿ. ನನಗಿರೋದೇ ಸುಮಂತು ಮತ್ತು ಜೀವನು, ಅದು ಬಿಟ್ಟರೆ ಇನ್ಯಾರು. ಫೋನ್ ಹಿಡಿದ್ರೆ ಕೈ ನೋವು ಬರ್ತಿದೆ. ಮತ್ತು ಇನ್ಯಾರಿದ್ದಾರೆ, ನಿಮ್ಮ ಜೀವನ ಜೊತೆ ಇರ್ತಾರಲ್ಲ ಫ್ರೆಂಡ್ಸ್ಗಳು, ಮದನ್ ಅವರೆಲ್ಲ ಇದ್ದಾರಲ್ಲ, ಅಷ್ಟು ಜನ ಇದ್ದಾರೆ ಅಷ್ಟೇ ಗುರು. ಈ ಥರ ಫೋನ್ ಇಟ್ಕೊಂಡು ಮಾತಾಡೋಕ್ಕೂ ಆಗಲ್ಲ. ಈ ಶೋಲ್ಡ್ರ್ ಇದೆಯಲ್ಲ, ಈಗ ಕ್ರಿಯೇಟರ್ಸ್ಗಳಿಗೆ ಕಷ್ಟ ಯಾರಿಗೂ ಗೊತ್ತಿರಲ್ಲ, ಕ್ರಿಯೇಟರ್ಸ್ಗಳ ಕಷ್ಟ. ಈ ಪೋರ್ಷನ್ ಇದೆಯಲ್ಲ, ಈ ಪೋರ್ಷನಲ್ಲಿ ಸರಿಯಾಗಿ ಎಳೆಯುತ್ತೆ ನಾವು ಕೈ. ಯಾಕಂದರೆ ಹಿಂಗೆ ಇಟ್ಕೊತೀವಲ್ಲ, ಅದನ್ನು ಎಷ್ಟೊತ್ತಂತ ಕನ್ಸಿಸ್ಟೆಂಟಾಗಿ ಮೇಂಟೈನ್ ಮಾಡ್ತೀವಿ. ಗ್ಯಾಪ್ ಕೊಟ್ಟು ಮಾತಾಡೋದಾದರೆ ಓಕೆ, ನಾವೆಲ್ಲ ಪಟ 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 ಅಂತ ಮಾತಾಡ್ತೀವಿ, ಹಾಗಾಗಿ ಇಟ್ಕೊಳ್ಳೋಕೆ ಕಷ್ಟ ಆಗುತ್ತೆ, ಕೈಯೆಲ್ಲ ನೋವು ಬರುತ್ತೆ. ಆಲ್ರೆಡಿ ನನಗೆ ಶೋಲ್ಡ್ರ್ ನೋವು ಬರ್ತಾ ಇದೆ ನನಗೆ ಇದರಿಂದ. ಬಾರಾಗುರಿ ಬ್ಯಾಗನ್ನು ಒಂದು ಸ್ವಲ್ಪ ಎತ್ತಿ ಕೆಳಗೆ ಇಟ್ಬಿಟ್ಟಿರೋಣ. ಬ್ಯಾಗಿದ್ರೆ ಸಿಕ್ಕಾಬಿಟ್ಟೆ ಶೋಲ್ಡ್ರೆಲ್ಲ ನೋವು ಬರ್ತಾಯಿದೆ. ಈಗ ಒಂದು ಸ್ವಲ್ಪ ಶೋಲ್ಡ್ರೆಲ್ಲ ರಿಲೀಫ್ ಅನ್ನಿಸ್ತು. ಗೈಸ್, ಫೈನಲಿ ನಮ್ಮ ಟ್ರೈನಿಗೆ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಆ್ಯಕ್ಚುಲಿ ಈಗ ಅನೌನ್ಸ್ ಮಾಡ್ತಿದ್ದಾರೆ. ಟ್ರೈನ್ ಇದ್ದು 1:45 2:15 ಆಗೋ ಟೈಮಲ್ಲಿ ಅನೌನ್ಸ್ ಮಾಡ್ತಿದ್ದಾರೆ ಟ್ರೈನ್ ಬರುತ್ತೆ ಅಂತೇಳಿ. ಸೊ ಸಿಕ್ಕಾಪಟ್ಟೆ ವೆಯ್ಟ್ ಮಾಡಿ ಈಗ ಬರೋ ಸ್ಟೇಜಲ್ಲಿ ಇದೆ ಟ್ರೈನ್. ಈಗ ಗೈಸ್ ಸುಮಾರು ಹೊತ್ತು ವೆಯ್ಟ್ ಮಾಡಿಸ್ತು. ನಾನು ಅಲ್ಲಿದ್ದನ್ನು ಮತ್ತೆ ಬಿಸಿಲು ಅಂತೇಳಿ ಇಲ್ಲಿ ಬಂದೆ, ಲೇಟ್ ಆಗುತ್ತೆ ಅಂತೇಳಿ. ಅನೌನ್ಸ್ಮೆಂಟೇ ಮಾಡಿಲ್ಲ ಅಂತೇಳ್ಬಿಟ್ಟು ಸ್ವಲ್ಪ ಗಾಬರಿಯಾಗಿ ಈ ಕಡೆಗೆ ಬಂದೆ. ಇಲ್ಲಿ ನೋಡಿದ್ರೆ ಟ್ರೈನ್ ಇನ್ನೂ ಬಂದಿರಲಿಲ್ಲ. ಸೊ ಹಂಗಾಗಿ ಈಗ ಒಂದು ಅರ್ಧ-ಮುಕ್ಕಾಲು ಗಂಟೆ ಆಯಿತು ಟ್ರೈನ್ ಬರೋಕ್ಕೆ. ಈಗ ಬರ್ತಾ ಇದೆ ಅನಿಸುತ್ತೆ. ಈಗ ಇನ್ನೇನು ಅರ್ಧ ದೂರ ಇದೆ. ಬೀರೂರಿಂದ ಒಂಚೂರು ಮುಂದೆ ಬಂದಿದೆ. ಇನ್ನೊಂದು ಸ್ವಲ್ಪ ತಲೆಗೆ ಹೋಗೋಷ್ಟು ಟ್ರೈನ್ ಬರುತ್ತೆ. ಎಷ್ಟು ಜನ ಬಂದಿದ್ದಾರೆ ಈಗ. ಆವಾಗಲೇ ಬಂದಾಗ ಯಾರೂ ಇರಲಿಲ್ಲ, ಈಗ ಎಷ್ಟು ಜನ ಬಂದಿದ್ದಾರೆ ಇಲ್ಲಿ. ಇದು ಯಾವುದೋ ಟ್ರೈನ್ ಇವಾಗ ಹೋಗ್ತಿದೆ ನೋಡಿ. ಅಯ್ಯೋ ದೇವರೇ. ಇದು ಆ್ಯಕ್ಚುಲಿ ಇವತ್ತು ಯಾಕೋ ಇಷ್ಟಕ್ಕೊಂದು ಸಿಕ್ಕಾಬಿಟ್ಟೆ ಲೇಟ್ ಆಯಿತು ಟ್ರೈನ್ ಬರೋಕ್ಕೆ ಗೈಸ್. ಯಾವ ಟ್ರೈನು ಪ್ರಾಪರ್ ಆಗಿಲ್ಲ, ಹಂಗಾಗಿ ಸಿಕ್ಕಾಬಿಟ್ಟೆ ಡಿಲೇ ಮಾಡ್ತಿದ್ದಾವೆ ಟ್ರೈನ್ಗಳು ಬರೋಕ್ಕೆಲ್ಲ. ಇವಾಗ ಇಲ್ಲಿ ನೋಡಿ, ಇಲ್ಲಿ ಯಾರೋ ಸಿಕ್ಕಿದ್ರು ಫ್ರೆಂಡ್ಸು. ವ್ಲಾಗ್ ವಿಡಿಯೋ ಶೂಟ್ ಮಾಡ್ತಿರೋದು. ಅಷ್ಟೇ. ಏನು ಅಷ್ಟೇ ಸಮಾಚಾರ? ಎಕಡೆಯಿಂದ ಬಂದ್ರಿ ನೀವು? ಹಾಂ, ಅಲ್ಲ ಅಂಗಾಸಿಂದ ಎಂಟ್ರಿ ಬಂದ್ರಲ್ಲ, ಹೆಂಗೆ ಬಂದ್ರಿ? ಅಂಗಾಸೆ ಬಂದ್ರ? ಕಾಣಿಸೇ ಇಲ್ಲ. ನಾನು ಈ ಟ್ರೈನ್ ಲೇಟ್ ಆಗಿದ್ದು. ನಾನು ಬೇಗ ಬಂದೆ 12 ಗಂಟೆಗೆ ಬಂದಿದ್ದು. ಯಾಕೆ ತರೀಕೆ? ನೀವು ಬೆಳಗ್ಗೆನೂ ಮಾತಾಡ್ಸ್ತಾಳು ನನಗೆ. ಬೆಳಗ್ಗೆ ಸಿಕ್ಕಿದ್ದ ಮನೆ ಹತ್ರ. ಬೆಂಗಳೂರು ಹೊಟ್ಟೆ ಮುಂಚೆ ಬೆಂಗಳೂರಲ್ಲಿ ಬಿಜಾಪುರ ಹೋಗ್ಬೇಕು, ಹಂಗಾಗಿ ಒಂದು ಕಂಟೆಂಟ್ ಶೂಟ್ ಇದೆ. ಇದು ಡೈಲಿ ವಿಡಿಯೋದಕ್ಕೆ. ಇವನು ಜೋಗೇಂದರ್ ಬಾಬು ಆಗಿದ್ದಾನೆ. ಯಾಕೆ ಫೈನಲಿ ಅರ್ಧ ಗಂಟೆ ಆದ್ಮೇಲೆ ಟ್ರೈನ್ ಬರ್ತಾ ಇದೆ ನೋಡಿ. ಆಲ್ಮೋಸ್ಟ್ ಎಲ್ಲ ಟ್ರೈನ್ ನೋಡೋಕೆ ಫುಲ್ ಕ್ರೌಡ್ ಇದೆ, ಜನಗಳು ಫುಲ್ಲು ರಶ್ ಆಗಿಬಿಟ್ಟಿದೆಲ್ಲ. ನಾನು ಬೆಳಗ್ಗೆ ಹೋಗೋಣ ಅಂದ್ಕೊಂಡಿದ್ದೆ, ಬಟ್ ಇವತ್ತು ಇಲ್ಲೇ ಹತ್ಕೊಂಡ್ಬಿಡೋದು. ಫೈನಲಿ ನಮಗೆ ಟ್ರೈನ್ ಸಿಕ್ಕಿದೆ, ಹತ್ಕೊಂಡ್ಬಿಡೋಣ. ಆಲ್ಮೋಸ್ಟ್ ಎಲ್ಲ ಜಾಗನೂ ರಶ್ ಇದೆ. ಇಲ್ಲೇ ಇದೆ. ಇಲ್ಲ ಅಣ್ಣ ಬರ್ತಾರ? ಇಲ್ಲ ಬಾ, ಇಲ್ಲಿ ಕೂತಾರ ಎಬ್ಬಸ್ಬಿಡೋಣ. ಇಲ್ಲಾಂದ್ರೆ ವರ್ಷ ಕೇಳಿ ಇಲ್ಲ ಕೂರೋಣ ಅಲ್ವಾ? ಗೈಸ್, ಫೈನಲಿ ಮೆಟ್ರೋ ಹೋಗ್ಬೇಕು. ನಾವೀಗ ಇಲ್ಲಿಂದ ಇಳ್ಕೊಂಡು ಮೆಜೆಸ್ಟಿಕ್ಕಿಗೆ ಬಂದಿದ್ದೀವಿ. ಈಗೇನಂತಾರೆ ಇಲ್ಲಿ ನೋಡಿ, ಕ್ರೌಡು ಇವರೆಲ್ಲ ಇಳ್ಕೋಬೇಕು. ಇವ್ರು ಇಳ್ಕೊಂಡಾದ್ಮೇಲೆ ಇದ್ರ ಮೇಲೆ ನಾನು ಇಳ್ಕೋಬೇಕು. ಈಗ ಇಲ್ಲಿಂದ ನಾವು ಅಲ್ಲಿಗೆ ಹೋಗ್ಬೇಕಲ್ಲ, ಅದೇ ಮ್ಯಾಟ್ರ್ ಇರೋದು ನನಗೆ ಮೈನ್. ಆಲ್ಮೋಸ್ಟ್ ಇಲ್ಲಿಂದ ಒಂದು ಬಸ್ಸಿಗೆ ಹೋಗೋಣ ಅಥವಾ ಮೆಟ್ರೋಗೆ ಹೋಗೋಣ, ಒಂದು ಸ್ವಲ್ಪ ಐಡಿಯಾ ಇಲ್ಲ, ಸ್ವಲ್ಪ ಯೋಚನೆ ಮಾಡಬೇಕು. ಇವರು ಫ್ರೆಂಡ್ಸು ನನ್ನ ಜೊತೆ ಮೆಟ್ರೋ ಹತ್ರ ಬರ್ತಾರೆ. ಮೆಟ್ರೋ ತನಕ ಬರ್ತೀಯಲ್ವಾ? ನಮ್ಮೂರು ಫ್ರೆಂಡು ಕಡೂರಲ್ಲಿ ಸಿಕ್ಬಿಟ್ಟ. ಹೇಳು ಏನಾರು. ಸೊ ಹಂಗಾಗಿ ಈಗ ಇಳ್ಕೊಂಡು ಮೆಟ್ರೋದಲ್ಲಿ ಹೋಗ್ಬಿಟ್ಟು ಮೆಟ್ರೋ ಇಂದ ಡಿಸ್ಪ್ಯಾಚ್ ಆಗ್ತೀವಿ ಇಬ್ರು ಎಲ್ಲರೂ. ಅವನು ಇನ್ನೊಬ್ಬ ಹರ್ಷ ಇದ್ದಾನಲ್ಲ, ಅವನು ನನ್ನ ಕ್ಲಾಸ್ಮೇಟ್ ಪ್ರೈಮರಿಯಿಂದ. ಎಷ್ಟು ಜನ ಇದ್ದಾರೆ ನೋಡು ಅದಿಲ್ಲಿ ಹೊರಗಡೆ, ಸಿಕ್ಕಾಬಡೆ ಜನ ಇದ್ದಾರೆ ಗೈಸ್. ಇವತ್ತು ವೀಕೆಂಡ್ ಬಂದ್ರೆ ಇನ್ನ ಹೆವಿ ಕ್ರೌಡ್, ಇಲ್ಲಿ ಇಳಿಯೋಕ್ಕೆ ಕಷ್ಟ ಆಗುತ್ತೆ, ಅಷ್ಟು ಜನಗಳು. ಮೆಟ್ರೋ ಮೆಜೆಸ್ಟಿಕ್ ಅಲ್ಲಿ ಎಷ್ಟು ಜನ ಕ್ರೌಡ್ ಇದೆ. ಈಗ ಇಲ್ಲಿಂದ ಇದೆಯಲ್ಲ, ಅಲ್ಲಿ ಹತ್ತ ಹೋಗ್ಬೇಕಾದ್ರೆ ಜನಗಳು ಯಾಕೆ ಕಳೆದೋಗಿದ್ದ. ಈಗ ಇಲ್ಲಿಂದ ಹೋಗೋಣ ಗೈಸ್. ಈ ಜಾಗ ಈಗ ಒಂದು ಸ್ವಲ್ಪ ವೆಯ್ಟ್ ಮಾಡಿ ಹೋಗ್ಬೇಕು ನಾವು, ಇಲ್ಲಾಂದ್ರೆ ಸಿಕ್ಕಾಬಟ್ಟೆ ಜನ. ಅಲ್ಲಿ ಸಿಕ್ಕಾಬಟ್ಟೆ ಹತ್ತೋದ್ರೆಲ್ಲ ಕಷ್ಟ ಆಗುತ್ತಲ್ಲ, ಜನಗಳು ಜಾಸ್ತಿ ಆಗ್ತಾರೆ. ಇವನು ಹೇಳೋದ್ನಲ್ಲ ಗೈಸ್, ಇವ್ನು ನನ್ನ ಕ್ಲಾಸ್ಮೇಟ್ ಪ್ರೈಮರಿಯಿಂದ ಫ್ರೆಂಡು, ಹರ್ಷವರ್ಧನ್. ಗೈಸ್, ನಾನೀಗ ವಿಜಯನಗರಕ್ಕೆ ಬಂದು ಇಳ್ಕೊಂಡಿದ್ದೀನಿ. ಬಟ್ ಪ್ರಾಬ್ಲಮ್ ಆಗಿದೆ, ಒಂದು ಪ್ರಾಬ್ಲಮ್ ಆಗ್ಬಿಟ್ಟಿದೆ. ಏನಂತಂದರೆ ಈಗ
ನಾನು ಈಗಷ್ಟೇ ವಿಜಯನಗರ ಹೇಳ್ಕೊಂಡಲ್ಲ, ಮೆಟ್ರೋಗೆ ಬರ್ಬೇಕಾದ್ರೆ ನಾನು ಚೇಂಜ್ ಎಲ್ಲ ಮೆಟ್ರೋಗೆ ಕೊಟ್ಬಿಟ್ಟೆ ಗುರು. ನನಗೆ ಇಲ್ಲಿ ಬಂದಾಗ ಬಸ್ಸಿಗೆ ಚೇಂಜ್ ಇಲ್ಲ. ಹಂಗಾಗಿ ಈಗ ಚೇಂಜಿಗೆ ಏನು ಮಾಡೋದು, ಆ್ಯಕ್ಚುಲಿ 6 rupees ತೊಗೊಳ್ತಾರೆ ಇಲ್ಲಿ. ಹಂಗಾಗಿ ನನ್ನ ಹತ್ರ ಬಸ್ಸಿಗೆ ಚೇಂಜ್ ಇಲ್ಲ, 50 rupees ಇದೆ. ಇಲ್ಲಿ ನೋಡಿ ನನ್ನ ಮುಂದೆ ಇಲ್ಲಿ ಬಸ್ಸು ಹೋಗ್ತಾ ಇದೆ, ಬಟ್ ಏನು ಮಾಡೋದು ಗೊತ್ತಿಲ್ಲ. ಹಂಗಾಗಿ ಇಲ್ಲಿ ಏನಾದ್ರು ಒಂದು ಸಾಲಡ್ ಏನಾದ್ರು ತಿನ್ಕೊಬಿಡೋಣ, ತಿನ್ಕೊಬಿಟ್ಟ 40 rupees ಕೊಡ್ತಾರಾ. ಆಮೇಲೆ 10 rupees ಚೇಂಜ್ ಇರುತ್ತೆ, ಆ ಚೇಂಜಿಂದ ಬಸ್ಸಿಗೆ ಹೋಗ್ಬಿಡೋಣ. ನನಗೆ ಗೊತ್ತು ಒಳಗೆ ಹೋದ್ರೆ ಸುಮ್ಮನೆ ಏನಾರು ಅನ್ಬಿಡ್ತಾರೆ ಬಸ್ಸಲ್ಲಿ, ಅದಕ್ಕೆ ಅದ್ರ ಬದಲು ಏನೋ ಸಲಾಡ್ ತಂದು 10 rupees ಚೇಂಜ್ ಇಸ್ಕೊಂಡು ಹೋಗ್ಬಿಡೋಣ. ಪ್ರೆಸೆಂಟು ವಿಜಯನಗರ ಫುಡ್ ಸ್ಟ್ರೀಟಲ್ಲಿ ಇದ್ದೀನಿ ನಾನು. ನೋಡಿ ಇದೆ ಫುಡ್ ಸ್ಟ್ರೀಟ್, ಗಿಣ್ಣ ಎಲ್ಲ ಮಾಡ್ತಿದ್ರಲ್ಲ ಗುರು. ಚೇಂಜ್ ಇಲ್ಲದೆ ಇರೋದಕ್ಕೆ ನನ್ನ 40 ರೂಪಾಯಿ ಲಾಸ್ ಆಗ್ತದೆ ಇಲ್ಲಿ. ಚೇಂಜಿಗೋಸ್ಕರ ನಾನು ಒಂದು 20 ಮಸಾಲ ತಗೊಂಡಿದ್ದೀನಿ. ಡಯಟ್ ಇವಾಗ ನೈಟ್, ಈಗ ಡಯಟ್ ಇಲ್ಲ, ಹಾಗಾಗಿ ಈ ಜಾಗದಲ್ಲಿ 20 ಮಸಾಲ ತಿಂದ್ಬಿಟ್ಟು ಬಸ್ಸಿಗೆ ಹೋಗ್ಬಿಡ್ತೀನಿ. ನಂದು ಇವತ್ತು ಡಯಟ್ ಫುಲ್ಲು ಸ್ಕಿಪ್ ಆಗೋಯ್ತು, ಟ್ರಾವೆಲಿಂಗಲ್ಲಿ ಇದ್ದೀನಲ್ಲ, ಹಾಗಾಗಿ ಡಯಟ್ ಎಲ್ಲ ಎಗ್ರೋಗಿದೆ. ಈಗ 20 ಮಸಾಲ ತಂದಿದ್ದು ಇದನ್ನು ತಿಂದ್ಬಿಟ್ಟು ರೂಮಿಗೆ ಹೋಗ್ಬಿಡೋಣ. ಆಲ್ರೆಡಿ ಸಿಕ್ಕಾಬಿಟ್ಟೆ ನನಗೆ ಸುಸ್ತಾಗಿ ಹೋಗ್ಬಿಟ್ಟಿದೆ ಗುರು ಟ್ರಾವೆಲಿಂಗ್ ಮಾಡೋಕ್ಕಾರೆ. ಫ್ರೆಂಡ್ಸ್ ಸಿಕ್ಕಿದ್ರಲ್ಲ, ಅದೊಂದು ನಮಗೆ ಖುಷಿ ಆಯಿತು ಬರ್ಬೇಕಾರೆ. ಇಲ್ಲಾಂದ್ರೆ ಒಬ್ಬನೇ ಸೈಕೋ ಥರ ಬರ್ಬೇಕಾಯ್ತು ಬಸ್ಸಲ್ಲಿ, ಟ್ರೈನಲ್ಲೆಲ್ಲ. ಅವ್ರು ಸಿಕ್ಕಿದ್ದು ಸಖತ್ತು ಒಳ್ಳೆಯದೇ ಆಗೋಗ್ಬಿಟ್ಟು. ಬನ್ನಿ, ಹಶೋಗ್ತದೆ, ಇದನ್ನು ತಿಂದ್ಬಿಟ್ಟು ರೂಮಿಗೆ ಹೋಗ್ಬಿಡೋಣ. ಗೈಸ್ ಫೈನಲಿ ರೂಮಿಗೆ ಬಂದೆ. ರೂಮಲ್ಲಿ ಯಾರೂ ಇಲ್ಲ, ಎಲ್ಲ ಹೋಗ್ಬಿಟ್ಟಿದ್ದಾರೆ ನೋಡಿ. ಇಷ್ಟೋ ತನಕ ಇದ್ದ, ಈಗ ಅಷ್ಟೇ ಆಚೆಗೆ ಹೋದ್ನಂತೆ. ಬಂದಾಗ ಮಾತಾಡ್ಸೋಣ. ಫುಲ್ ಸುಸ್ತಾಗಿ ಹೋಗ್ಬಿಡ್ತು ಗೈಸ್ ನನಗೆ. ಯಾಕೋ ಈ ಸಲ ಟ್ರೈನ್ ಸಿಕ್ಕಾಬಿಟ್ಟೆ ಲೇಟಾಗಿ ಬಂತು, ಮತ್ತು ಸ್ಲೋ ಆಗಿ ಬಂತು. 6 ಗಂಟೆ 5 ಕಾಲಿಗೆ ಬರೋ ಟ್ರೈನು 6:45 ಬರ್ತು ಹೋಗ್ಬಿಟ್ಟಿದೆ. ಮೆಜೆಸ್ಟಿಕ್ಕಿಗೆ ಬಂದಿದ್ದು. ಸೊ ಸಿಕ್ಕಾಬಿಟ್ಟೆ ಟೈಮ್ ಆಗಿ ಹೋಗ್ಬಿಡ್ತು. ಮತ್ತೆ ಇಲ್ಲಿ ಬಂದಮೇಲೆ ಬಸ್ಸಲ್ಲಿ ವಿಡಿಯೋ ಮಾಡೋಕ್ಕೆ ಆಗಲಿಲ್ಲ. ಏನಕ್ಕೆ ಅಂತಂದರೆ ಅಷ್ಟು ರಶ್ ಇತ್ತು. ಬಸ್ ತುಂಬ ಬರೀ ಹುಡುಗಿರ್ಗಳಿಗೆ ತುಂಬ್ಕೊಂಡಿದ್ದಾರೆ, ಆಂಟಿಗಳು, ಹುಡುಗಿರುಗಳು, ಅಜ್ಜಿಗಳು. ನಾವು ಹುಡುಗರುಗಳೇ ಕಾಣ್ತಿರ್ಲಿಲ್ಲ, ಅಷ್ಟು ರಶ್ ಆಗಿ ಹೋಗ್ಬಿಟ್ಟಿತ್ತು. ಆ ರಶಲ್ಲಿ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ಈ ರೂಮಿಗೆ ಬಂದಿದ್ದೀನಿ. ಹೋಪ್ಸ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಟ್ರಾವೆಲ್ ವಿಡಿಯೋ ಇಷ್ಟ ಆಗಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ನಾಳೆ ಮತ್ತೆ ಸಿಗ್ತೀನಿ. ಬಾಯ್ ಬಾಯ್.